ಮಾತಾಪಿತಾ ಗುರುದೈವಂ. ಓಂ ಸಾಯಿರಾಮ್. ನಾನು ದೇವೇಂದ್ರ ಜಟಾಯು ವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಆಲ್ ಇಸ್ ವೆಲ್ ವಾಸ್ತು ಮೀಡಿಯಾ ಮೂಲಕ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಮಾತಾಡಿದ್ದೆ, ವಾಸ್ತು ರೆಮಿಡೀಸ್ ಫಾರ್ ನೋ ಚಿಲ್ಡ್ರನ್, ಅದು ಪಾರ್ಟ್ 2. ಇವಾಗ ಪಾರ್ಟ್ 3 ಮಾತಾಡ್ತೀನಿ, ಓಕೆನಾ? ಇದರಲ್ಲಿ ಬೇರೆ ಕಾನ್ಸೆಪ್ಟ್. ಪಾರ್ಟ್ 1 ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಮಲ್ಕೊಂಡು ಕಾರ್ನರಲ್ಲಿ ಮಲ್ಕೊಂಡ್ರೆ ಮಕ್ಕಳಾಗಲ್ಲ ಅಂದೆ. ಆಮೇಲೆ ನೈಋತ್ಯ ಕಾರ್ನರ್ ಮಲ್ಕೊಂಡ್ರೆ ಮಕ್ಕಳಾಗತ್ತೆ ಅಂದೆ. ಕೆಲವರು ನೈಋತ್ಯ ಕಾರ್ನರ್ ಮಲ್ಕೊಂಡಿರ್ತಾರೆ ಅಂದ್ರೂ ಮಕ್ಕಳಾಗಿರಲ್ಲ. ಅವ್ರಿಗೆ ಪ್ರಾಬ್ಲಮ್ ಪಿಂಡ ಪ್ರದಾನ ಪಿತೃ ಕಾರ್ಯ ಮಾಡಿಲ್ಲ ಅಂದ್ರೆ ಆಗಲ್ಲ ಅಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ಮಾತಾಡಿ, ಫುಲ್ ಡೀಟೇಲ್ ಆಗಿ ಮಾತಾಡಿ. 2 ಪಾರ್ಟ್ ನೋಡಿ, ಎರಡು ರೀಸನ್ ಗೊತ್ತಾಗತ್ತೆ. ಇವಾಗ 3ನೇ ರೀಸನ್ ಹೇಳ್ತೀನಿ ಏನನ್ಬಿಟ್ಟು, ಓಕೆನಾ? ಇವಾಗ 3ನೇ ರೀಸನ್ ತುಂಬಾ ಇಂಪಾರ್ಟೆಂಟ್. ಇವಾಗ ನಾನು ಬರೆದು ತೋರಿಸ್ತೀನಿ. ಅದು ಪಾರ್ಟ್ 3 ಇದು, ಓಕೆನಾ? ಕರೆಕ್ಟ್ ಆಗಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಬರೆದು ತೋರ್ತಾ ಇರೋದು, ನೀವು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಇದು ವಾಸ್ತು ರೆಮಿಡೀಸ್ ಫಾರ್ ನೋ ಚಿಲ್ಡ್ರನ್ ಟಾಪಿಕ್. ಇವಾಗ ಪಾರ್ಟ್ 3 ಮಾತಾಡ್ತಾ ಇದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಯ್ತು, ಇದು ಪಾರ್ಟ್ 3 ನೋಡ್ಕೊಳ್ಳಿ. ನೋಡಿ ಇವಾಗ ಪಾರ್ಟ್ 3 ಇದು. ಯಾರು ಪಾರ್ಟ್ 1 2 ನೋಡಿಲ್ಲ ನೋಡಿ, ಅದರಲ್ಲೂ 2 ರೀಸನ್ಸ್ ಇದೆ, ಅದು ಇಂಪಾರ್ಟೆಂಟ್ ರೀಸನ್. ಇದು ಪಾರ್ಟ್ 3 3ನೇ ರೀಸನ್. ಇವಾಗ ಈಶಾನ್ಯ ಕೊನೆಯಲ್ಲಿ ಮಲ್ಕೊಂಡಿರ್ತಾರೆ, ನಾನು ತಿಳಿಸಿದ್ನಲ್ಲ. ಇದು ಈಸ್ಟ್, ಸೂರ್ಯ ಹುಟ್ಟೋದು. ಕೆಲವರಿಗೆ ಪೂರ್ವ ಅಂದ್ರೆ ಗೊತ್ತಿಲ್ಲ. ಸೂರ್ಯ ಹುಟ್ಟೋದು ಪೂರ್ವ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. 4 ಡೈರೆಕ್ಷನ್ ಗೊತ್ತಾದ್ರೆ 4 ಕಾರ್ನರ್ ಗೊತ್ತಾಗತ್ತೆ. ಇದು ನಾರ್ತ್ ಈಸ್ಟ್, ಇದು ಸೌತ್ ಈಸ್ಟ್, ಇದು ಈಶಾನ್ಯ ಆಗ್ನೇಯ, ಇದು ಸೌತ್ ವೆಸ್ಟ್, ಇದು ನಾರ್ತ್ ವೆಸ್ಟ್. ನಿಮ್ ಮನೆ 4 ಭಾಗ ಮಾಡ್ಕೊಂಡ್ರೆ 4 ಕಾರ್ನರ್ ಬರುತ್ತೆ, ಓಕೆನಾ? 4 ಕಾರ್ನರ್ ಬರುತ್ತಂದ್ರೆ ಆವಾಗ ನಿಮ್ಗೆ ಯಾವ್ದಾವ್ದು ಏನೇನು ಅಂದ್ಬಿಟ್ಟು ಗೊತ್ತಾಗತ್ತೆ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಓಕೆ? ಓಕೆನಾ? ಇವಾಗ ಇದು 4 ಕಾರ್ನರ್ ಬರುತ್ತೆ, ನಿಮ್ ಮನೆ 4 ಭಾಗ ಮಾಡ್ಕೊಬೇಕು. ಆವಾಗ ಈ 4 ಭಾಗದಲ್ಲಿ ಒಂದು ಭಾಗ ನಾರ್ತ್ ಈಸ್ಟ್, ಈಶಾನ್ಯ ನೀರು ಅಂಶ, ಸೌತ್ ಈಸ್ಟ್ ಆಗ್ನೇಯ ಫೈರ್ ಅಂಶ, ಇದು ಸೌತ್ ವೆಸ್ಟ್ ನೈಋತ್ಯ ಭೂಮಿ ಅಂಶ, ಇದು ವಾಯು ಅಂಶ ಏರ್ ಅಂಶ, ಇದು ಬ್ರಹ್ಮಸ್ಥಾನ ಸೆಂಟ್ರು. ಇದು 5 ಪಂಚಭೂತಗಳು ಬ್ರಹ್ಮಸ್ಥಾನ ಇದು, ಓಕೆನಾ? ಇವಾಗ ನಾನು 2 ಪಾರ್ಟಲ್ಲಿ 2 ಪಾಯಿಂಟ್ ಮಾತಾಡಿದ್ದೀನಿ. ಏನ್ ರೀಸನ್ನು ಮಕ್ಳ ಆಗ್ದಂಗೆ. ಕೆಲವರು ಈಶಾನ್ಯದಲ್ಲಿ ಮಲ್ಕೊಂಡಿರ್ತಾರೆ, ಬೆಡ್ ಮಲ್ಕೊಂಡ್ರೆ ಮಕ್ಳಾಗಲ್ಲ. ಇಲ್ಲಿ ಮಲ್ಕೊಂಡ್ರೆ ನೈಋತ್ಯ ಕೋಣದಲ್ಲಿ ಮಕ್ಳಾಗ್ತಾರೆ. ಮಾತಾಡಿದೀನಿ, 2 ವಿಡಿಯೋ ನೋಡಿ. ತಿರ್ಗಾ ನಾನು ಮಾತಾಡಕ್ ಹೋಗಲ್ಲ, ಕನ್ಫ್ಯೂಸ್ ಆಗ್ಬಿಡ್ತೀರ. ತಿರ್ಗಿ ಏನಪ್ಪ ಮಾತಾಡ್ತಾ ಇದ್ದಾನೆ ಅನ್ಬಿಟ್ಟು. 2 ಪಾಯಿಂಟ್ ಅಲ್ಲಿ ಮಾತಾಡಿದ್ದೀನಿ, ಓಕೆನಾ? ಇಲ್ಲಿ ಮಲ್ಕೊಂಡ್ರೆ ಮಕ್ಳಾಗಲ್ಲ, ಏನ್ ರೀಸನು? ಪಿಂಡ ಪ್ರದಾನ ಮಾಡಿರಲ್ಲ, ಪಿತೃ ಕಾರ್ಯ ಮಾಡಿರಲ್ಲ ಅನ್ಬಿಟ್ಟು ಹೇಳಿದೀನಿ. ಇಲ್ಲಿ ಈಶಾನ್ಯ ಕೋಣೆಯಲ್ಲಿ ಮಲ್ಕೊಂಡ್ರೆ ಪಾರ್ಟ್ 1 ಮಕ್ಳಾಗಲ್ಲ ಅಂತ ಮಾತಾಡಿ. 3ನೇ ಪಾಯಿಂಟ್ ಇವಾಗ ಪಾರ್ಟ್ 3 ಏನಂದ್ರೆ, ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ಬರ್ಕೊಳ್ಳಿ, ಯಾರು ಹೇಳಲ್ಲ. ನಾನು ಇನ್ನೊಂದು ಪಾಯಿಂಟ್ ತಿಳಿಸ್ತೀನಿ. 5 ಲ್ಯಾಂಗ್ವೇಜ್ 5 ಭಾಷೆ ಮಾತಾಡ್ತಾ ಇದ್ದೀನಿ. ಆ ಲ್ಯಾಂಗ್ವೇಜ್ ಯಾರು ಬೇಕೋ, ಹಿಂದಿ, ಇಂಗ್ಲೀಷು, ಕನ್ನಡ, ತಮಿಳು, ತೆಲುಗು, ಅವ್ರ ಭಾಷೆ ಅವರು ನೋಡಿ, ಓಕೆನಾ? ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 10 ಜನಕ್ಕೆ ಹೇಳಿ, ಅದೇ ಸಮಾಜ ಸೇವೆ ಆಗುತ್ತೆ. ಕೆಲಸ ಆಯ್ತು, ಮನೆ ಆಯ್ತು, ಊಟ ಆಯ್ತು, ತಿಂಡಿ ಆಯ್ತು, ಮಲ್ಗೋದು, ಎದ್ದೇಳೋದು, ಕೆಲಸ ಹೋಗಿ ಬರೋದೆಲ್ಲ, ಸ್ವಲ್ಪ ಸಮಾಜ ಸೇವೆನೂ ಮಾಡಬೇಕು. ಯಾವ ರೀತಿ ಸರ್ ನಾವು ಸಮಾಜ ಸೇವೆ ಮಾಡೋದು ಕೇಳ್ತಾರಲ್ಲ, ಒಂದು ಸಮಾಜ ಸೇವೆ ಮಾಡ್ಬೇಕಂದ್ರೆ ಒಂದು ವಾಸ್ತು ಹೋಗಿ 10 ಜನಕ್ಕೆ ಹೇಳಿ, ಒಂದು ವಾಸ್ತು ನೋಡಿ ಮನೆ ಕಟ್ಟಪ್ಪ, ಒಂದೊಂದು ವಾಸ್ತು ನೋಡಿ ತಿದ್ಕೋಪ ಲೈಫ್ನ. ಮಕ್ಕಳಾಗಿರಲ್ಲ, ಮದುವೆ ಆಗಿರಲ್ಲ, ನೋಡಿ ತಿದ್ಕೋ. ಈ ಚಾನೆಲ್ ನೋಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಫಸ್ಟ್ ಇಷ್ಟು ದಿನ ಬೇರೆ ವಾಸ್ತು ನೋಡ್ಕೊಂಡಿರ್ತೀರಾ, ಇವಾಗ ನಾ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಓಕೆನಾ? ನಮ್ಮ ನಾಲೆಜು ಅವೇರ್ನೆಸ್ ಕೊಡಕ್ ಬಂದಿದ್ದೀವಿ ಯೂಟ್ಯೂಬ್ ಚಾನಲಲ್ಲಿ. ಒಂದು 2 ಜನಕ್ಕೆ ತಿಳಿಸಿ. ಇವಾಗ ಥರ್ಡ್ ರೀಸನ್, ಇಂಪಾರ್ಟೆಂಟ್ ರೀಸನು ಏನಂದ್ರೆ ನೋಡ್ಕೊಳ್ಳಿ. ಕೆಲವರು ಗ್ರಾಮ ದೇವತೆಗೆ ಪೂಜೆ ಮಾಡಿರಲ್ಲ, ಊರು ಚೇಂಜ್ ಮಾಡ್ತಾ ಇರ್ತಾರೆ. ಆ ಮನೆ, ಆ ಬಾಡಿಗೆ ಮನೆ, ಈ ಬಾಡಿಗೆ ಮನೆ, ಅಲ್ಲಿ ಆ ಊರು ಬಿಟ್ಟ ಈ ಕೆಲ್ಸಕ್ಕೆ ಬಂದ, ಊರ್ ಬಿಟ್ಟ ಅಲ್ಲೋದ ಇಲ್ಲೋದ, ಓಡಾಡ್ತಾ ಇರ್ತಾರೆ. ಮನೆಗಳು ಊರು ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಊರಿಗೆ ಹೋಗಿ ಸೆಟ್ಲ್ ಆದ್ಮೇಲೆ ಆ ಊರು ಗ್ರಾಮ ದೇವತೆ ಹೋಗಿ ಪೂಜೆ ಮಾಡಿಲ್ಲ ಅಂದ್ರೆ ಮಕ್ಳಾಗಲ್ಲ. ಪೆಂಡಿಂಗು ಗ್ರಾಮ ದೇವತೆ ವಿಸಿಟ್ ಕೊಡಿ. ಶುಕ್ರವಾರ ಯಾರ್ಯಾರು ಮಕ್ಳಾಗಿಲ್ವೋ
ಒಂದು 7 ವಾರ 7 ವೀಕ್ಸು ಹೋಗಿ ರೆಗ್ಯುಲರ್ ಆಗಿ ಹೋಗಿ. ಗಂಡ ಹೆಂಡತಿ ಇಬ್ರು ಹೋಗ್ಬೇಕು. ನೋಡಿ, ಗ್ರಾಮ ದೇವತೆ ವಿಸಿಟ್ ಕೊಡಿ. ಗ್ರಾಮ ದೇವತೆ ಬಂದು ಎನ್ ದೇವರು, ವಿಸಿಟ್ ಟೆಂಪಲ್. ಕೆಲವರು ಮಕ್ಳು ಏನಕ್ಕಾಗಿರಲ್ಲ ಅಂದ್ರೆ, ಗಂಡ ಹೆಂಡತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಅನ್ಯೂನ್ಯತೆ ಇರಲ್ಲ, ಈಗೋಯಿಸಮ್ ಇರುತ್ತೆ. ಈಗೋ ಸ್ಟೇಟಸ್, ಮೆಂಟಾಲಿಟಿ, ಪ್ಯಾಕೇಜ್, ಸ್ಯಾಲರಿ, ಲೆವೆಲ್ ಅವೆಲ್ಲ ನೋಡೋವ್ರಿಗೆ ಮಕ್ಕಳಾಗಲ್ಲ. ಆವಾಗ ಏನ್ ಮಾಡ್ಬೇಕು, ಅದೆಲ್ಲ ಬಿಟ್ಬಿಟ್ಟು ಒಂದೊಂದು ಊರು ಗ್ರಾಮ ದೇವತೆ ಇರ್ತಾರೆ, ಎನ್ ದೇವರು, ಅಲ್ಲಿ ವಿಸಿಟ್ ಕೊಡ್ಬೇಕು. ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ನಿಮ್ ಕಷ್ಟ ಹೇಳ್ಬೇಕು. ನನ್ಗೆ ಮಕ್ಕಳಾಗಿಲ್ಲ, ಮಕ್ಕಳಿಗೆ ಪರಿಹಾರ ಕೊಡಿ ಅನ್ ಬೇಡ್ಕೊಬೇಕು. ದೇವರು ಕೇಳಿಸ್ಕೊಂಡು ನಿಮ್ ತಥಾಸ್ತು ಅಂದ್ರೆ ರೆಡಿ ಆಗ್ತಾರೆ. ಮನೆ ದೇವರು ಬೇರೆ, ಅಲ್ಲಿ ಗಂಡ ದೇವರು ಇರ್ತಾರೆ, ವಿಷ್ಣು ಇರ್ತಾರೆ, ವೆಂಕಟೇಶ್ವರ ಇರ್ತಾರೆ, ಲಕ್ಷ್ಮೀ ನರಸಿಂಹ ಇರ್ತಾರೆ, ಎಲ್ಲ ವಿಷ್ಣು ಅವತಾರಗಳಲ್ಲಿ ಇರ್ತಾರೆ, ಅದು ಗಂಡ ದೇವರು. ಗ್ರಾಮ ದೇವತೆ ಅಂದ್ರೆ ನೀವು ಇರೋ ಊರು. ಇವಾಗ ಆನೇಕಲ್ಲಲ್ಲಿದ್ರೆ ಆನೇಕಲ್ ಗ್ರಾಮ ದೇವತೆ ಚೌಡೇಶ್ವರಿ ದೇವರು, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೋದ್ರೆ ಪರಿಹಾರ ಸಿಕ್ಕತ್ತೆ. ಹೆಂಗ್ ಹೋಗ್ಬೇಕು, ಶುಕ್ರವಾರ ಪೂಜೆ ಸಾಮಾನು ತಕೊಂಡು ಗಂಡ ಹೆಂಡತಿ ಇಬ್ರು ಹೋಗ್ಬೇಕು. ನನಗೆ ಟೈಮ್ ಇಲ್ಲ, ನನಗೆ ಲೀವ್ ಇಲ್ಲ ಅಂದ್ರೆ ಶನಿವಾರ ಹೋಗಿ, ಇಲ್ಲ ಭಾನುವಾರ ಹೋಗಿ. ಅಂದ್ರೆ ಶುಕ್ರವಾರ ಹೋದ್ರೆ ಒಳ್ಳೇದು. ಸಂಜೆ ಹೊತ್ತು ಹೋಗಿ ಪೂಜೆ ಮಾಡಿ ನಿಮ್ಮ ಪ್ರಾಬ್ಲಮ್ಮು ಕೇಳ್ಕೊಂಡು ಬನ್ನಿ, ಹೇಳ್ಬಿಟ್ಟು ಬನ್ನಿ. ಬೇರೆ ಏನೋ ಕೇಳಬೇಡಿ, ನನ್ನ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಪ್ಪ, ನನ್ಗೆ ಮಕ್ಕಳಿಲ್ಲ ಅಂದ್ಬಿಟ್ಟು ಹೇಳ್ಕೊಂಬನ್ನಿ. ದುಡ್ಡು ವಿಚಾರ ಆ ವಿಚಾರ ಎಲ್ಲ ಆಮೇಲೆ ಬರುತ್ತೆ, ದುಡ್ಡು ಹೋಗುತ್ತೆ, ಅದು ಬೇರೆ. ಫಸ್ಟು ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಮಕ್ಕಳಿಲ್ಲ, ಅದು ದೊಡ್ಡ ಪ್ರಾಬ್ಲಮ್ಮು. ಅದರಿಂದ ಟೆನ್ಷನಿಂದ ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫು ಮಕ್ಕಳಾಗ್ಯದೆ ಜಗಳ ಮಾಡಿ 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 ಐವೇಫ್ ಹೋಗಿ ಲಕ್ಷ ಖರ್ಚು ಮಾಡಿ ಡೈವರ್ಸ್ವರೆಗೂ ಬಂದ್ಬಿಟ್ಟಿದ್ದಾರೆ. ಐವೇಫ್ 10 ಲಕ್ಷ ಖರ್ಚು ಮಾಡೋ ಬದಲು ಒಂದು ಅನಾಥ ಆಶ್ರಮ ಇಲ್ಲ ಗೋಶಾಲೆಗನ ದಾನ ಮಾಡಿ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ? ನಾವು ವಾಸ್ತವರು ಒಂದು 5,000ನೇ ಕೇಳೋದು, ನಮಗೆ ಕೊಡೋಕ್ಕೆ 2-3 ಸಾರಿ ಥಿಂಕ್ ಮಾಡೋದು, ಜಿಪ್ಪುನ್ತನ ಮಾಡೋದು. ಅಲ್ಲಿ ಹೋಗಿ ಐವೇಫ್ 5 ಲಕ್ಷ ಕೇಳ್ಬಿಟ್ಟ ಕೊಟ್ಬಿಡೋದು. ಏನೋ ಅವನು ರೆಡಿ ಮಾಡಿ ಮಗುನ ಉಡ್ಸ್ಬಿಟ್ಟಂಗೆ, ಅವನೇನು ಮಾಡಲ್ಲ, ನಿಮ್ಮನ್ನ ಗಿಮಿಕ್ ಮಾಡ್ತಾನೆ, ಸುಮ್ಮನೆ ದುಡ್ಡು ತಿಂತಾನೆ ಅಷ್ಟೇ. ಅದು ಬದಲು ಮನೆ ಫಸ್ಟ್ ನೋಡಿ, ಫಸ್ಟ್ ಮನೆ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಮನೆಯಲ್ಲಿ ಕರೆಕ್ಟಾಗಿ ಕೋಣೆಯಲ್ಲಿ ಮಲ್ಕೊಂಡ್ರೆ ಕರೆಕ್ಟಾಗಿ ಮಕ್ಕಳಾಗ್ತಾರೆ. ಈಶಾನ್ಯ ಕೋಣೆಯಲ್ಲಿ ಮಲ್ಕೊಂಡಾಗ ಮಕ್ಕಳಾಗಲ್ಲ, ನೈಋತ್ಯ ಕೋಣೆಯಲ್ಲಿ ಮಲ್ಕೊಂಡು ಮಕ್ಕಳಾಗ್ತದೆ. ನೈಋತ್ಯ ಕೋಣೆಯಲ್ಲಿ ಮಲ್ಕೊಂಡು ಮಕ್ಕಳಾಗಿಲ್ಲ ಅಂದ್ರೆ ಪಿತೃ ಕಾರ್ಯ ಪಿಂಡ ಪ್ರದಾನ ಮಾಡಿರೋ ಅದು ಮಾಡಿ ಮಕ್ಕಳಾಗ್ತಾರೆ. ಅದು ಎರಡೂ ಮಾಡಿ ಮಕ್ಕಳಾಗಿಲ್ಲ ಅಂದ್ರೆ ಗ್ರಾಮ ದೇವತೆ ವಿಸಿಟ್ ಮಾಡಿಲ್ಲ, ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಈ ಮೂರಲ್ಲಿ ಯಾವ್ದಾನ ಒಂದು ತಪ್ಪು ಮಾಡಿದ್ರೆ ಮಕ್ಕಳ ಆಗಲ್ಲ, ದೇವರು ಚೆಕ್ ಮಾಡ್ತಾನೆ. ನೀವು ಗ್ರಾಮ ದೇವತೆಗೆ ಹೋಗಿದ್ದೀರಾ, ಇವಾಗ ಒಂದು ಊರಿಗೆ ಹೋಗ್ತೀರಾ, ಕೆಲಸ ಟ್ರಾನ್ಸ್ಫರ್ ಆಗುತ್ತೆ, ನೀವು ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಆಗಲ್ಲ, ಅದು ಬೇರೆ. ಅದು ಗಂಡ ದೇವ್ರು ಇರ್ತಾರೆ, ಮನೆ ದೇವ್ರು. ಇಲ್ಲಿ ಎನ್ ದೇವ್ರು ಇರ್ತಲ್ಲ ಗ್ರಾಮ ದೇವತೆ, ಆ ದೇವ್ರ ಕೇಳಿ. ಅಲ್ಲಿ ಒಂದು 2-3 ಸೀನಿಯರ್ಸ್ ಇರ್ತಾರೆ, ಅಲ್ಲಿ ಮರಕಲ್ಗಳಲ್ಲಿ ಕೂತ್ಕೊಂಡು ದೇವಸ್ಥಾನ ಹತ್ರ ಇರ್ತಾರೆ ಕೆಲವರು. ಅವ್ರನ್ನ ಕೇಳಿ, ಸರ್ ಈ ಊರ್ ಗ್ರಾಮ ದೇವತೆ ಯಾರು ಅಂದ್ಬಿಟ್ಟು 3 ಜನ ಕೇಳಿ, 3 ಒಪಿನಿಯನ್. 3 ಜನನು ಒಂದೇ ದೇವ್ರ ಹೆಸರು ಹೇಳ್ತಾರೆ, ಆ ದೇವ್ರ ಹತ್ರ ಹೋಗಿ. ಒಬ್ಬೊಬ್ನು ಒಂದೊಂದು ಹೆಸರು ಹೇಳಿ ಇನ್ನೂ 3 ಜನನ ಕೇಳಿ, ಆವಾಗ ಕನ್ಫರ್ಮ್ ಆಗತ್ತೆ ಈ ಊರು ಗ್ರಾಮ ದೇವತೆ ಯಾರು ಅಂದ್ಬಿಟ್ಟು. ಎಲ್ಲ ಗೂಗಲಲ್ಲಿ ನೋಡಿರಿ, ಕೆಲವು ಗೂಗಲಲ್ಲಿ ಇನ್ಫಾರ್ಮೇಶನ್ ಹಾಕಿರ್ತಾರೆ. ಆ ದೇವರು ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಸೆಕೆಂಡ್ ಒಪಿನಿಯನ್ ಜನಗಳನ್ನ ಕೇಳಿ, ಜನಗಳನ್ನ ಕೇಳ್ಕೊಂಡು ಆ ಗ್ರಾಮ ದೇವತೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ಮೇಲೆ ನಿಮ್ದು ಏನ್ ಪ್ರಾಬ್ಲಮ್ಮು, ಮಕ್ಕಳಾಗತ್ತೆ. ಮದ್ವೆ ಆಗಿರಲ್ಲ, ಅದ್ರಲ್ಲೂ ಇದು ಹೇಳಿದೀನಿ. ಅಲ್ಲಿ ಮದ್ವೆ ಆಗಿಲ್ಲ ಅವ್ರಿಗೂ ಇದೇ ಪ್ರಾಬ್ಲಮ್ ಇರುತ್ತೆ, ಹೋಗಿರಲ್ಲ, ಮದ್ವೆ ಆಗಿರಲ್ಲ. ಹೌದಾ, ಮದ್ವೆಗಳಾಗ ಎಷ್ಟೋ ಜನ ದೇವ್ರ ವಿಸಿಟ್ ಕೊಟ್ಮೇಲೆ ಮಕ್ಕಳಾಗಿದ್ದಾರೆ, ಇದು ಮದ್ವೆ ಆಗಿದ್ದಾರೆ. ಮದ್ವೆ ಆಗಿರ್ತಾರೆ ಕೆಲವರು, ಸ್ವಂತ ಬಂದಾಗ ಕೊಟ್ಬಿಟ್ಟಿರ್ತಾರೆ. ಅಕ್ಕ ತಮ್ಮನ್ಗೆ ಬೇರೆ ಅವರು ಹೆಂಗೋ ಅವ್ರ ಸಂಬಂಧದಲ್ಲಿ ಮಾಡ್ಬಿಟ್ಟಿರ್ತಾರೆ. ಅಕ್ಕನ ಮಗಳಿಗೆ ತಮ್ಮನ್ ಕೊಟ್ಬಿಟ್ಟಿರ್ತಾರೆ. ಆತರ ಸಂಬಂಧದಲ್ಲಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಮದ್ವೆ ಆಗ್ಬಿಡತ್ತೆ, ಮಕ್ಕಳಾಗಿರಲ್ಲ. ಈ ಪ್ರಾಬ್ಲಮ್ಗಳು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಮಾತಾಡಿದೀನಿ. 3ನೇ ಪಾರ್ಟ್ ಗ್ರಾಮ ದೇವತೆಗೆ ವಿಸಿಟ್ ಕೊಡ್ಲೇಬೇಕು ನೀವು, ಅದು ಇಂಪಾರ್ಟೆಂಟ್. ಶುಕ್ರವಾರ ಬರೀ ಕೈಲಿ ಹೋಗ್ಬೇಡಿ, ಪೂಜೆ ಸಾಮಾನು ತಕೊಂಡು ಹೋಗಿ ಅಲ್ಲಿ ಬೇಡ್ಕೊಂಡು ಬನ್ನಿ. 7 ವೀಕ್ಸ್ 48 ದಿವಸ ಹೋಗ್ಬೇಕು, ಇದು ಪರಿಹಾರ ಮಾಡ್ಕೊಬೇಕು. ನೀವು ಬೇಡ್ಕೊಂಡು ಬನ್ನಿ, ಓಕೆನಾ? ಬೇಡ್ಕೊಂಡು ಬಂದು ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಅಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಪಾಸಿಟಿವ್ ನ್ಯೂಸ್ ಬರುತ್ತೆ. ಕೆಲವರು ಇನ್ನೊಂದು ಹೇಳ್ತೀನಿ, ಹಸ್ಬೆಂಡ್ ಆ್ಯಂಡ್ ವೈಫು ವಿಷಯದಲ್ಲಿ ಸ್ಟೇಟಸ್ಸು
ಈ ಮೆಂಟಾಲಿಟಿಗಳು, ಲೆವೆಲ್ಲು, ಈಗೋಯಿಸಮು ಎಲ್ಲ ಬಿಟ್ಬಿಡಿ. ಯಾವುದು ಬರಲ್ಲ. ಇರೋದೊಂದು 60-70 ವರ್ಷ ಟಿಕೆಟ್ ತಗೊಂಡು ಹೋಗ್ತಾ ಇರ್ತಾನೆ ಮನುಷ್ಯ. ನಾನು ಅದಕ್ಕೆ ಹೇಳೋದು ಏನಂದ್ರೆ, ಸ್ವಲ್ಪ ಭಯ ಭಕ್ತಿಯಾಗಿ ಈ ಈ ಲೆವೆಲ್ಲು ಸ್ಕೋಪ್ ಬಿಟ್ಬಿಡಿ. ಬ್ಯೂಟಿಗೆ ರೆಸ್ಪೆಕ್ಟ್ ಕೊಟ್ಟರೆ ಡ್ಯೂಟಿ ಹೋಗುತ್ತೆ. ಅವೆಲ್ಲ ಬಿಟ್ಬಿಟ್ಟು ಭಯ ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡಿ. ಕೆಲವು ದೇವ್ರಿಗೆ ಪೂಜೆ ಮಾಡಕ್ ಹೋಗಲ್ಲ. ಫಿಲಿಮ್ ಹೋಗಕ್ ಟೈಮ್ ಇರುತ್ತೆ, ಮಾಲ್ಗಳು ತಿರ್ಗಕ್ ಟೈಮ್ ಇರುತ್ತೆ, ಎಲ್ಲ ಹೋಟ್ಲ್ಗೆ ಹೋಗಕ್ ತಿರ್ಗಿರುತ್ತೆ, ತಿನ್ನಕ್ಕೆಲ್ಲ ಟೈಮ್ ಇರುತ್ತೆ. ದೇವಸ್ಥಾನಕ್ಕೆ ಹೋಗಕ್ ಟೈಮ್ ಇರಲ್ಲ. ಏನ್ ಹೋಗಿದ್ದೀರಾ ದೇವಸ್ಥಾನ, ಗ್ರಾಮ ದೇವತೆ? ಹೋಗೇ ಇಲ್ಲ ಸರ್. ಏನ್ ಗ್ರಾಮ ದೇವತಾನವ್ರು ಇದಾರೆ? ಅವ್ರ ಮನೇಲಿ ಪ್ರಾಬ್ಲಮ್ಮು, ಮಕ್ಕಳಾಗಿರಲ್ಲ. ಸ್ವಂತದೆಲ್ಲ ರಿಲೇಷನ್ ಮದುವೆ ಹಾಕಿರ್ತಾರೆ, ಮದುವೆನೂ ಆಗ್ಬಿಡತ್ತೆ, ಮಕ್ಕಳಾಗಿರಲ್ಲ. ಎಷ್ಟು ಪ್ರಾಬ್ಲಮ್ ಬೇಕು? ಕೆಲವ್ರು ಅನ್ಕೊಂಡ್ಬಿಡ್ತಾರೆ, ಓ ಸ್ವಂತದಲ್ಲಿ ಮದುವೆ ಆದ್ರೆ ಕೆಲವ್ರಿಗೆ ಮಕ್ಕಳಾಗಲ್ಲ ಅಂದ್ಬಿಟ್ಟು. ಅದೆಲ್ಲ ಇಲ್ಲ. ನೀವಲ್ಲಿ ಪೂಜೆ ಮಾಡಿರಲ್ವಲ್ಲ, ಪೂಜೆ ಇದು ದೇವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿರಲ್ಲ. ಎಲ್ಲ ಕಡೆ ಓಡಾಡ್ತಿರ್ತೀರಾ, ಟೂರ್ಗಳು ಹೊಡಿತೀರಾ, ಸೈಟ್ ಸೀಯಿಂಗ್ ನೋಡ್ಕೊಂಡ್ ಬರ್ತೀರಾ, ಎಲ್ಲ ಹೋಗ್ತೀರಾ, ದೇವಸ್ಥಾನಗಳಿಗೆ ಹೋಗಲ್ಲ. ಕೆಲವು ಫ್ಯಾಮಿಲಿಗಳಿದ್ದಾರೆ, ಭಯ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗ್ತಾರೆ, ವಾಸ್ತು ನೋಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಕೆಲವರು ಅಹಂಕಾರ ಪಟ್ಟ ಫ್ಯಾಮಿಲಿಗಳಿರ್ತಾರೆ, ಯಾರಿಗೂ ಭಯ ಭಕ್ತಿ ಇಲ್ಲ, ಯಾರ ಮಾತು ಕೇಳಲ್ಲ, ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಹಂಗಿರೋರ್ಗೆ ಈ ಪ್ರಾಬ್ಲಮ್ಗಳಿರತ್ತೆ. ತಿದ್ಕೊಳಲ್ಲ ನೋಡಿ. ಒಂದು ಮನೆ ಕರೆಕ್ಟ್ ಆಗಿರ್ಬೇಕು, ಒಂದು ವಾಸ್ತುವರ್ಗ 5,000 ಕೊಟ್ಟು ನೋಡ್ಕೊಬೇಕು ಅನ್ನೋದು ಮನ್ಸಿಗೆ ಬರಲ್ಲ. ಹೋಗೋದು IF ಗೆ ಕೊಟ್ಬಿಡೋದು. 5 ಲಕ್ಷ 10 ಲಕ್ಷ ಖರ್ಚು ಮಾಡೋದು. ಅಲ್ಲಿ ಖರ್ಚು ಮಾಡಿಬಿಟ್ರೆ ಮಕ್ಳಾಗ್ಬಿಡುತ್ತಾ? ಆಗೋದೇ ಇಲ್ಲ. ದೇವ್ರದ್ದು ಒಂದು ನಿರ್ಣಯ ಆದ್ಮೇಲೆ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಮನುಷ್ಯರು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಭಯ ಭಕ್ತಿ, ದೇವರಿಗೆ ರೆಸ್ಪೆಕ್ಟ್ ಕೊಟ್ಟು ಒಂದು ಗ್ರಾಮ ದೇವತೆಗೆ ಫಸ್ಟ್ ವಿಸಿಟ್ ಕೊಡಿ. ನಾನು 2-3 ಸಾರಿ ಪಾಯಿಂಟ್ ಹೇಳ್ತಾ ಇದ್ದೀನಿ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಓಕೆನಾ? ವಿಸಿಟ್ ಕೊಟ್ಟಿಲ್ಲ ಅಂದ್ರೆ ಪೆಂಡಿಂಗ್. ನೀವು ಪೆಂಡಿಂಗ್ ಇಕ್ಕಿದ್ರೆ ದೇವರು ಪೆಂಡಿಂಗ್, ಅರ್ಥ ಮಾಡ್ಕೊಳ್ಳಿ. ಇದು ಲೆಕ್ಕಾಚಾರ ಅನ್ನೋದು ದೇವ್ರದ್ದು. ಒಂದು ವಾಸ್ತು ಪುರುಷ ಇಲ್ಲಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನ ಕರೆದು, ಇಷ್ಟು ದಿನ ಯಾರೋ ವಾಸ್ತುವ್ರ ಹತ್ರ ನೋಡಿದ್ರಿ, ಇಷ್ಟು ನಮ್ಮನ್ನ ಕರೆದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಸೆಕೆಂಡ್ ಒಪಿನಿಯನ್ ತಗೊಂಡು ಚೇಂಜ್ ಮಾಡ್ಕೊಳ್ಳಿ ಲೈಫ್ನ. ಅವಾಗ ಮಕ್ಕಳಾಗ್ತಾರೆ, ಟೆನ್ಷನ್ ಕಮ್ಮಿ ಆಗತ್ತೆ, ನಿಮ್ದಿಯಾಗಿ ಬಾಳ್ಬೋದು. ಕೆಲವು ಇನ್ನೋಸೆಂಟ್ ಫ್ಯಾಮಿಲಿಗಳಿದ್ದಾರೆ, ಗೊತ್ತಿರಲ್ಲ. ಈ ಪ್ರೋಗ್ರಾಮ್ ಗೊತ್ತಮೇಲೆ ನಾನು ಹೋಗಿ ನೋಡಿ. ಕೆಲವು ಇನ್ನೋಸೆಂಟ್ ಫ್ಯಾಮಿಲಿಗಳಿರ್ತಾರೆ, ತಂದೆ ತಾಯಿ ಒಳ್ಳೆಯವರು, ಮಕ್ಕಳು ಒಳ್ಳೆಯವರು, ಯಾರು ಇನ್ಫಾರ್ಮ್ ಮಾಡಿರಲ್ಲ, ಹೋಗಿರಲ್ಲ. ಇವಾಗ ಇನ್ಫಾರ್ಮ್ ಮಾಡಿದ್ಮೇಲೆ ಈ ಚಾನಲ್ ನೋಡಿದ್ರಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಅವ್ರನ್ನು ಯಾರು ಮಕ್ಕಳಿಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ನೋಡ್ಬಿಟ್ಟು ಇಮಿಡಿಯೇಟಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಕಂಟಿನ್ಯೂ ಒಂದಿನ ಹೋಗಿ ಬಂದ್ರೆ ಆಗಲ್ಲ, ಕಂಟಿನ್ಯೂಸ್ ಆಗಿ 7 ವಾರ ಹೋಗ್ಬೇಕು. 7 ವೀಕ್ಸ್ 48 ಡೇಸ್ ಮಾಡಬೇಕು ಪವರು, ಅವಾಗೆ ಬರೋದು, ಓಕೆನಾ? ಅಲ್ಲಿ ಮರ ಇರತ್ತೆ, ಅರ್ಲಿ ಕಟ್ಟೆ ಇರತ್ತೆ, ಅಲ್ಲಿ ತಿರ್ಕೊಂಡು ಬರಬೇಕು. ಅದೆಲ್ಲ ಇರತ್ತೆ, 108 ಸಾರಿ ತಿರ್ಗ್ಬೇಕೆಲ್ಲ ಇರತ್ತೆ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮಗೆ. ಆ ಪಾಸಿಟಿವ್ ವೈಬ್ರೇಷನ್ ಬಂದರೆ ಮಕ್ಕಳು ಪೆಂಡಿಂಗ್ ಇರೋದೆಲ್ಲ ಆಗ್ತದೆ. ಇದು ಜೀವನ. ಸುಮ್ಮನೆ ಟೆನ್ಷನಲ್ಲಿ ಇರೋದು, ಹೆಂಡತಿ ಗಂಡನಿಗೆ ಜಗಳ ಆಗ್ತಾ ಇರೋದು, ಎಲ್ಲರಿಗೂ ಹೋಗುತ್ತೆ ಮ್ಯಾಟ್ರು ರೋಡ್ವರೆಗೂ ಬರುತ್ತೆ. ಮನೆಯಿಂದ ಆಚೆ ಕಡೆ ರೋಡ್ 4 ಗೋಡೆ ಮಧ್ಯೆ ಇರಬೇಕು ಜಗಳ, ಗಂಡ ಹೆಂಡ್ತಿದ್ದು. ರೋಡ್ವರೆಗೂ ಬರುತ್ತೆ, ರೋಡ್ವರೆಗೂ ಕೆಲ್ಸತ್ತೆ, ಆಮೇಲೆ ಎಲ್ಲರಿಗೂ ಕೆಲ್ಸತ್ತೆ, ಕೋರ್ಟ್ವರೆಗೂ ಕೆಲ್ಸತ್ತೆ. ಕೋರ್ಟಲ್ಲಿ ಹೋಗುತ್ತೆ ಕೇಸು, ಅಲ್ಲಿ ಜಡ್ಜು ಕೇಳ್ತಾನೆ. ಏನು ಪ್ರಾಬ್ಲಮ್ಗಳು? ಡೈವರ್ಸ್ ಆಗೋದು, ತಿರ್ಗಾ ಇನ್ನೊಬ್ಬರನ್ನ ಮದುವೆ ಆಗೋದು. ಇಲ್ಲಿ ಒಂದು ಫ್ಯಾಮಿಲಿನ ಹಾಳು ಮಾಡಿರೋದು, ಅವನು ಹೋಗಿ ಇನ್ನೊಂದು ಫ್ಯಾಮಿಲಿ ಮದುವೆ ಮಾಡೋದಂತೆ, ಇನ್ನೊಂದು ಸಂಸಾರ ಹಾಳು ಮಾಡೋಕ್ಕೆ. ಆ ಡೈವರ್ಸಿಗಳನ್ನ ಯಾರು ಮದುವೆ ಆಗಬೇಡಿ. ಒಳ್ಳೆಯವರೋ ಕೆಟ್ಟವರೋ, ಲೈಫಲ್ಲಿ ಒಂದು ಟೈಮ್ ದೇವ್ರು ಚಾನ್ಸ್ ಕೊಡ್ತಾನೆ, ಅದನ್ನ ಕರೆಕ್ಟಾಗಿ ಕಾಪಾಡ್ಕೊಂಡು ಭಯ ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಿ. ಇಲ್ಲಿ ಡೈವರ್ಸ್ ಮಾಡಿಬಿಡೋದು, ಅಲ್ಲಿ ಮದುವೆ ಆಗೋದು, ಇದೇ ಆಗ್ಬಿಟ್ಟಿದೆ ಕೆಲವೊಂದು ರೂಢಿಗಳು. ಅಂಥವ್ರು ಡೈವರ್ಸಿಗಳನ್ನ ಯಾರು ಮದುವೆ ಆಗಬೇಡಿ. ಒಂದು ಸಂಸಾರ ಹಾಳು ಮಾಡಿ ಬಂದಿರ್ತಾರೆ, ಇನ್ನೊಂದು ಸಂಸಾರ ಹಾಳು ಮಾಡಬಾರ್ದು. ನಾವು ವಾಸ್ತವರು ಅಂಥ ಫ್ಯಾಮಿಲಿಗಳೆಲ್ಲ ನೋಡಿ ಬುದ್ಧಿಯಲ್ಲಿದ್ದೀವಿ. ಡೈವರ್ಸ್ ಮಾಡಿಬಿಟ್ಟಿದ್ದೀನಿ ಸರ್, ಆವಾಗ ಹೋಯ್ತು ಅವ್ನ ರೆಸ್ಪೆಕ್ಟು. ನೀನು ಹೇಗೆ ಡೈವರ್ಸ್ ಮಾಡಿದೆ? ಅದು ಪಾಯಿಂಟು. ಥಿಂಕ್ ಮಾಡಬೇಕು. 2 ನಿಮಿಷ ಕೂತ್ಕೊಂಡು, ಒಂದು 2 ನಿಮಿಷ ಥಿಂಕ್ ಮಾಡಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂದ್ಬಿಟ್ಟು. ಒಂದು ಹೆಣ್ಮಗಳು ಲೈಫ್ ಹಾಳು ಮಾಡಿದ್ರಿ, ಡೈವರ್ಸ್ ಮಾಡಿಬಿಟ್ರಿ. ಆ ಹೆಣ್ಮಗು ತಪ್ಪು ಮಾಡಿದರೆ ಅವಳು ಅನುಭವಿಸ್ತಾಳೆ, ನೀವು ತಪ್ಪು ಮಾಡಿದ್ರೆ ನೀವು ಅನುಭವಿಸ್ತೀರಾ. ಅದು ಕೆಟ್ಟ ಕರ್ಮಕ್ಕೆ ಹೋಗುತ್ತೆ. ಕರ್ಮ ಅಂದರೆ ಒಳ್ಳೇದಿದೆ, ಕೆಟ್ಟಿದ್ದಿದೆ. ಕರ್ಮ ಅಂದರೆ ಎಲ್ಲ ಕೆಟ್ಟದಲ್ಲ. ನಾನು 2-3 ಸಾರಿ ತಿದ್ದಿ ಹೇಳ್ತಾ ಇದ್ದೀನಿ ಎಲ್ಲ ಎಪಿಸೋಡ್ಸಲ್ಲೂ.
ಕರ್ಮ ಅಂದ್ರೆ ಕೆಲಸ, ಡ್ಯೂಟಿ. ಸಾಂಸ್ಕ್ರಿಟ್ ಬುಕ್ ತಕೊಂಡು ಓದಿ. ಕೆಲವರು ಟಿವಿಯಲ್ಲಿ ನ್ಯೂಮರಾಲಜಿ, ಅಸ್ಟ್ರಾಲಜಿ ಎಲ್ಲ ಚಾನಲ್ ಕರ್ಮ 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 ಅಂದ್ರೆ ಕೆಲಸ, ಡ್ಯೂಟಿ ಎಲ್ಲ ಕರ್ಮ ಕೆಟ್ಟದಲ್ಲ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದು, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ದು. ನೀನು ಹೆಂಡ್ತಿನ ಹೊಡೆದು ಬಡ್ದು ಡೈವರ್ಸ್ ಮಾಡಿದ್ರೆ ನೀನು ಹೆಂಡ್ತಿಗೆ ಮಾಡಿರೋ ಕೆಟ್ಟ ಕರ್ಮ. ಅವಳು ಹೆಂಡ್ತಿ ಗಂಡನ್ನ ಹೊಡೆದು ಬಡ್ದು ಅವಳು ತಪ್ಪು ಮಾಡಿ ಹೋಗಿದ್ರೆ ಅವಳು ಮಾಡಿರೋ ಕರ್ಮ ಹೆಣ್ಣು. ಇಲ್ಲಿ ಗಂಡನ್ ಮಾತ್ರ ತಪ್ಪು ಇಲ್ಲ, ಹೆಣ್ಣದು ತಪ್ಪಿರತ್ತೆ. ಆಮೇಲೆ ಚೆಕ್ಕಿಂಗ್ ಮಾಡಕ್ ಹೋಗುವಾಗ ಡಾಕ್ಟರ್ ಹತ್ರ IF ಗೆಲ್ಲ ಹೋಗ್ತಿರಲ್ಲ, ಲಕ್ಷ ಲಕ್ಷ ಖರ್ಚು ಮಾಡ್ಕೊಂಡು, ಹೆಣ್ಣು ಮಾತ್ರ ಚೆಕ್ ಮಾಡೋದಲ್ಲ. ಗಂಡಂದು ತಪ್ಪಿರತ್ತೆ, ಗಂಡಂದು ಪ್ರಾಬ್ಲಮ್ ಇರತ್ತೆ, ಅವಂದು ಏನೋ ಪ್ರಾಬ್ಲಮ್ ಇರತ್ತೆ ಅವನ್ ಸಿಸ್ಟಮ್ ಅಲ್ಲಿ. ಚೆಕ್ ಮಾಡ್ಕೊಳ್ಳಿ, ನಾಚಿಕೆ ಪಡಬೇಡಿ, ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ರಿಪೋರ್ಟ್ ಅಲ್ಲಿ ನಿಮ್ ಪ್ರಾಬ್ಲಮ್ ಇದೆಯಾ, ಗಂಡಸದ ಪ್ರಾಬ್ಲಮ್ ಇದೆಯಾ, ಹೌದು ನಂದು ಪ್ರಾಬ್ಲಮ್ ಇದೆ ಅನ್ಕೊಂಡು ಒಪ್ಕೊಳ್ಳಿ. ಸುಮ್ಮನೆ ಹೆಣ್ಣು ಮೇಲೆ ಬಲಿ ಹಾಕೋದಲ್ಲ. ಒಬ್ಬನ ಬ್ಲೈಮಿಂಗ್ ಮಾಡಬಾರ್ದು. ಒಬ್ಬನ ಬ್ಲೈಮಿಂಗ್ ಮಾಡಿದ್ರೆ ನಮ್ ಮೂರ್ ಬೆರಳು ನಮ್ ತೋರಿಸ್ತಾ ಇರತ್ತೆ. ಯಾರನ್ನ ಬ್ಲೈಮ್ ಮಾಡೋ ಗೇಮ್ ಬಿಟ್ಬಿಡಿ, ಬ್ಲೈಮಿಂಗ್ ಗೇಮ್ ಬಿಟ್ಬಿಡಿ. ಇನ್ನು ನಂದು ಹಲವಾರು ಎಪಿಸೋಡ್ಸ್ ಅಲ್ಲಿ ತುಂಬಾ ವಿಚಾರಗಳು ಬರುತ್ತೆ ಮುಂದಕ್ಕೆ. ಎಲ್ಲ ನೋಡ್ಕೊಂಡು ತಿದ್ಕೊಂಡು ಒಂದು ಹ್ಯೂಮ್ಯಾನಿಟಿಗೆ ಸರ್ವಿಸ್ ಕೊಡಿ. ಒಂದು ಕೆಲ್ಸಕ್ಕೆ ನೀವು ಹೋಗ್ತಾ ಇದ್ದೀರಾ ಒಂದು ಕಂಪನಿಗೆ, ಏಕೆ? ಒಂದು ಸರ್ವಿಸ್, ಒಂದು ಕಂಪನಿ ಮೂಲಕ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದು ನಿಮ್ ಡ್ಯೂಟಿ, ನಿಮ್ ಕರ್ಮ, ಒಳ್ಳೆ ಕರ್ಮ ಅದು. ಒಬ್ರಿಗೆ ಮೋಸ ಮಾಡೋದು, ಒಬ್ರಿಗೆ ನೋವು ಕೊಡೋದು, ಹೊಡೆಯೋದು ಬಡಿಯೋದು ಎಂತಿಗೆಲ್ಲ ಕೆಟ್ಟ ಕರ್ಮ. ಕರ್ಮ ಅಂದ್ರೆ ಕೆಟ್ಟದೆಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಒಳ್ಳೆ ಕರ್ಮ ಇದೆ, ಕೆಟ್ಟ ಕರ್ಮ ಇದೆ. ಒಳ್ಳೆ ಕರ್ಮ ಮಾಡಿದ್ರೆ ಮೇಲೆ ರೆಸ್ಪೆಕ್ಟ್ ಕೊಡ್ತಾನೆ ದೇವರು, ಕೆಟ್ಟ ಕರ್ಮ ಕೊಟ್ರೆ ನರ್ಕ ಕಲಿಸ್ತಾನೆ. ಒಳ್ಳೆ ಕರ್ಮ ಮಾಡಿದ್ರೆ ಸ್ವರ್ಗ ಕಲಿಸ್ತಾನೆ, ಮೋಕ್ಷ ಕೊಡ್ತಾನೆ, ಇಲ್ಲ ಮುಕ್ತಿ ಕೊಡ್ತಾನೆ. ಬರೀ ಮೋಕ್ಷ ಮೋಕ್ಷ ಅನ್ಬಿಟ್ಟು ಪೂಜೆ ಮಾಡೋದು. ಮೋಕ್ಷ ಅಂದ್ರೆ ತಿರ್ಗಾ ಜೀವನದಲ್ಲಿ ಹುಟ್ಟುಬಿಟ್ಟು ತಿರ್ಗಾ ಅನ್ಭವಿಸ್ಬೇಕು ಕಷ್ಟ. ಮುಕ್ತಿ ಅಂದ್ರೆ ದೇವಲೋಕದಲ್ಲಿ ಇರ್ತಾರೆ, ಅದು ಯೋಚನೆ ಮಾಡಿ. ಮುಕ್ತಿ ಯಾವನು ಮಾತಾಡಲ್ಲ. ಈ ಅಷ್ಟೆಲ್ಲ ನ್ಯೂಮರ್ಗಳು ಟಿವಿಯಲ್ಲಿ ಮಾತಾಡಲ್ಲ ಯಾವನು. ಬರೀ ಕರ್ಮ ಅನ್ನೋದು, ಮೋಕ್ಷ ಅನ್ನೋದು. ಮುಕ್ತಿ ಬಗ್ಗೆ ಯಾವನು ಮಾತಾಡಲ್ಲ. ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಬಗ್ಗೆ ಯಾವನು ಮಾತಾಡೋದು. ಒಳ್ಳೆ ಕರ್ಮ ಬಗ್ಗೆ ಮಾತಾಡೋದೇ ಇಲ್ಲ. ಹಿಂಗೆಲ್ಲ ಮಾತಾಡಿ 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 ಬಿಸ್ನೆಸ್ ಮಾಡ್ಕೊಂಡು ಈ ಅಸ್ಟ್ರಾಲಜಿಗಳು, ನ್ಯೂಮರಾಲಜಿಗಳು ಹಾಲ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಮನೆ ನೋಡ್ಕೊಳ್ಳಿ ಜನಗಳಿಗೆ ನಾನು ಹೇಳ್ತಾ ಇರೋದು. ಫಸ್ಟ್ ಮನೆ ಕರೆಕ್ಟ್ ಆಗಿದೆ ತಾನೆ ಮಕ್ಳಾಗೋದು. ಮನೆನೇ ಕರೆಕ್ಟ್ ಇರಲ್ಲ, ಮಕ್ಳಿಗೆ ಹಂಗ್ ಬಿಡ್ತಾರೆ. ಮನೆನೇ ರಾಂಗು. ಒಂದು ಈಶಾನ್ಯ ಮೂಲೆಯಲ್ಲಿ ಮಲ್ಕೊಂಡ್ಬಿಡೋದು, ನೈಋತ್ಯ ಮೂಲೆ ಮಲ್ಕೊಳಲ್ಲ. ನೈಋತ್ಯ ಮೂಲೆ ಮಲ್ಕೊಂಡ್ರೆ ಪಿಂಡ ಪ್ರದಾನ ಮಾಡಿರಲ್ಲ. ಪಿಂಡ ಪ್ರದಾನ ಮಾಡಿದ್ರೆ ಗ್ರಾಮ ದೇವತೆಗೆ ಹೋಗಿರಲ್ಲ. ಈ 3 ಕೆಲಸಗಳು ಪೆಂಡಿಂಗ್ ಇಕ್ಬಿಡೋದು, ಮಕ್ಳಾಗ್ಬಿಡ್ಬೇಕಂತೆ. ಹೆಂಗಾಗ್ಬಿಡತ್ತೆ? ಆಗಿರಲ್ಲ. ಅದಕ್ಕೇನೆ ಭಯ ಭಕ್ತಿ, ದೇವ್ರಿಗೆ ಯಾವ ರೆಸ್ಪೆಕ್ಟ್ ಕೊಡ್ತಾನೋ ಒಂದ್ ಹೆಣ್ಣು, ಅಂತ ಅಂತ ಫ್ಯಾಮಿಲಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿರ್ತಾರೆ. ಮಕ್ಕಳಾಗಿ ಚೆನ್ನಾಗಿ ಒಂದ್ ಮಗುಗೆ ಹುಟ್ಟಿಸಿ ಅವಳಿಗೆ ವಿದ್ಯೆ ಕೊಟ್ಟು ಬೆಳೆಸಿದ್ರೆ ಅದು ನೀವು ಹುಟ್ಟಿ ಮನುಷ್ಯನಾಗಿ ಪ್ರಯೋಜನ ಸಾರ್ಥಕ. ಒಂಟಿಯಾಗಿ ಸಾಯೋದು ವೇಸ್ಟ್. ತಿರ್ಗಾ ನಿಮ್ಗೆ ರೀಬರ್ತ್ ಆಗಲ್ಲ, ವೇಸ್ಟ್ ಆಗತ್ತೆ. ನಿಮ್ದಷ್ಟೇ ಮುಕ್ತಿಗೆ ಹೋಗೋದು ನೀವು, ಇಲ್ಲ ಫಿನಿಶು. ಇಲ್ಲ ಅಂತವ್ರು ಮಕ್ಳಿಲ್ವಾ, ಒಂದು ದೇವ್ರ ಸೇವೆ ಮಾಡಬೇಕು, ಒಂದು ಗೋಶಾಲ ಅನಾಥಾಶ್ರಮಕ್ಕೆ ದಾನ ಧರ್ಮ ಮಾಡ್ಬೇಕು, ಮಾಡಲ್ಲ. ಬ್ಯೂರೋಲಿ ಇಕ್ಕೋದು ದುಡ್ಡು, ಬ್ಯಾಂಕಲ್ಲಿ ಇಕ್ಕೋದು, ಫಿಕ್ಸ್ಡ್ ಇಕ್ಕೋದು, ಬಡ್ಡಿ ತಿನ್ನೋದು. ಒಂದು ಅನಾಥಾಶ್ರಮ 3,000 ಕೊಡ್ರ ಅಂದ್ರೆ ಕೊಡಲ್ಲ, ಒಂದು ಗೋಶಾಲೆಗೆ 3,000 ಕೊಡ ಅಂದ್ರೆ ಕೊಡಲ್ಲ. ಅಂತವ್ರನ್ನ ಈ ಕೆಲಸಗಳು ಮಾಡಿ. ಯಾರು ಮಕ್ಳಿಲ್ಲ, ವಯಸ್ಸಾಗೋಯ್ತು, ದುಡ್ಡು ಇಟ್ಕೊಂಡು ಬ್ಯಾಂಕಲ್ಲಿ ಸುಮ್ಮನೆ ಬಡ್ಡಿ ತಿನ್ನೋದು ಎಷ್ಟು ದಿನ? ಹೋಗುವಾಗ ಏನ್ ತಕೊಂಡ್ ಹೋಗ್ತೀರಾ ದುಡ್ಡು? 1 ಕೋಟಿ 2 ಕೋಟಿ ಬ್ಯಾಂಕಲ್ಲಿ ಇಕ್ಕೋದು, ಬಡ್ಡಿ ತಿನ್ನೋದು. ನೀವು ಟಿಕೆಟ್ ತಗೊಂಡ್ರೆ ಆ ದುಡ್ಡನ್ನ ಏನ್ ಮಾಡ್ತೀರಾ? ಅದಕ್ಕೆ ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಈ ಪ್ರೋಗ್ರಾಮ್ ಹೇಳ್ತಾ ಇರೋದು. ಒಂದು ಅನಾಥಾಶ್ರಮ ಮಕ್ಕಳು ಕಣ್ಣಾರೆ ನೋಡಿದೀವಿ ನಾವು, ಕಣ್ಣಾರೆ ನೋಡಿದೀವಿ. ಎಷ್ಟೋ ರಿಸಾರ್ಟ್ಗೆ ಕರ್ಕೊಂಡ್ ಬರ್ತಾರೆ ಅವರು ಓನರ್, ಫಾರಿನಿಂದ ಬಂದ್ಬಿಟ್ಟು ವರ್ಷಕ್ಕೊಂದ್ಸಾರಿ. ನಾನು ಅವಾಗ ರಿಸಾರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಾರ್ಕೆಟಿಂಗ್ ಅಲ್ಲಿ. ಅವಾಗ ನೋಡಿದೀನಿ ಮಕ್ಕಳು ಸಿಹಿ ತಿಂದಿರಲ್ಲ, ಒಂದ್ ವರ್ಷಕ್ಕೆ ಪೂರ್ತಿ, ಒಂದ್ ವರ್ಷಕ್ಕೆ ಸಿಹಿ ಕೊಟ್ಟಿರಲ್ಲ ಕಚಡ ಅನಾಥಾಶ್ರಮ ಅವರು. ಸುಮ್ಮನೆ ಪ್ರಚಾರ ಮಾಡ್ಕೊಳೋದು, ನಾವು ಅನಾಥ ಮಕ್ಕಳನ್ನ ನೋಡ್ತೀವಿ ಅಂದ್ಬಿಟ್ಟು. ನಾವು ಗುಲಾಬ್ ಜಾಮೂನ್ ತಕೊಂಡ್ ಬರ್ತಾ ಇದೀವಿ ಹಾಕಕ್ಕೆ, ಒಬ್ಬರ ಮೇಲೆ ಒಬ್ರು ಬರ್ತಾ ಇದಾರೆ. ತಿಂದೇ ಇಲ್ಲ ಅವ್ರು ಸ್ವೀಟ್. ಯಾಕಪ್ಪ ಹಿಂಗ್ ಆಡ್ತಾರೆ? ನಾನು ಸ್ವೀಟೇ ತಿಂದಿಲ್ಲ ಸರ್ 1 ವರ್ಷ ಅಂತ ಅವ್ರೆ. 1 ವರ್ಷಕ್ಕೊಂದ್ಸಾರಿ ಇದು ತಕೊಂಡ್ ಬರ್ತಾರೆ ಪಿಕ್ನಿಕ್ಗೆ. ಆಮೇಲೆ ಅದ್ರಲ್ಲಿ ಸಿರಪ್ ಬಿಟ್ಟಿಲ್ಲ, ಸಿರಪ್ ಅದನ್ನ ತಕೊಂಡು ನಗ್ತಾವ್ರೆ, ತಿಂತಾ ಇದಾರೆ. ಅಂತ ಅನಾಥಾಶ್ರಮಗಳು, ಅಂತ ಅನಾಥಾಶ್ರಮ ನೀವು ಏನ್ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಸ್ವೀಟ್ ತಕೊಂಡೋಗಿ ಓದದ್ ಮಗುಗೆ ಕೊಡಿ. ಆ ಅನಾಥಾಶ್ರಮ ಅವ್ರ ಕೈಲಿ ಕೊಡಬೇಡಿ ದುಡ್ಡು, ಅವ್ರು ತಿಂದ್ಬಿಡ್ತಾರೆ. ತಕೊಂಡೋಗಿ ಅವ್ರು ಸ್ವೀಟ್ ಬಾಕ್ಸ್ ಕೊಟ್ರೆ ಅವ್ರ ತಕೊಂಡೋಗಿ ಅವ್ರ ಮನೇಲಿ ತಿನ್ಕೊಂತಾರೆ. ಎಲ್ಲಾರು ತಿಂತಾರ ಅನ್ಬಿಟ್ಟಲ್ಲ, 95% ಹಂಗೆ ಇರೋದು. ಒಂದ್ 5% ಭಯ ಭಕ್ತಿಯಿಂದ ಮಾಡ್ತಾರೆ ಸೇವೆ. ಇನ್ನು 95% ಸ್ವೀಟ್ ಬಾಕ್ಸ್ ತಗೊಂಡೋಗಿ ಕೊಡಿ. ಮಕ್ಳು ಕೊಡಲ್ಲ, ಅವ್ರ ಮನೇಲಿ ಹೋಗಿ ಅವ್ರ ಮಕ್ಳು ಕೊಟ್ಕೊಂಡು ತಿನ್ಕೊಂಡಿರ್ತಾರೆ. ನೀವು ತಾನಾಗಿ ಸ್ವೀಟ್ ಬಾಕ್ಸ್ ತಗೊಂಡೋಗಿ ಸ್ವೀಟ್ ಬಾಕ್ಸ್ ಎತ್ಬಿಟ್ಟು ನೀವು ಮಕ್ಳಿಗೆ ಒಬ್ಬೊಬ್ರಾಗ ಕೊಡಿ. ಅದು ಮಾಡಿ. ಮಕ್ಕಳಿಲ್ಲದವರು, ಏಜ್ ಆಗಿರೋರು, ಮಕ್ಳು ಹುಟ್ಟಲ್ಲಪ್ಪ ನನ್ನ ಜೀವನ ವೇಸ್ಟ್ ಅನ್ನಲ್ಲ, ಬೇರೆ ಮಕ್ಳು ಅನಾಥಾಶ್ರಮ ಮಾಡಿ. ದತ್ತು ತಕೊಂಡು ಸಾಕಲ್ಲ ಸೋಂಬೇರಿಗಳು. ದತ್ತು ತಕೊಂಡ್ಬಿಟ್ರೆ ಸಾಕ್ಬೇಕಲ್ಲ, ಕಷ್ಟ.
ಅದು ಮಾಡಲ್ಲ. ಅಯ್ಯೋ! ದತ್ತು ತಗೊಂಡ್ಬಿಟ್ರೆ ನನ್ನ ಆಸ್ತಿ ಎಲ್ಲ ಬೇರೆಯವ್ರಿಗೆ ಹೋಗ್ಬಿಡತ್ತಲ್ಲ. ನಿಮ್ಮ ಆಸ್ತಿ ಏನು ಪರ್ಮನೆಂಟಾ? 3ಕ್ಕೆ 6 ಪರ್ಮನೆಂಟು. ಬೇರೆಲ್ಲ ಪರ್ಮನೆಂಟಾ? ಏನು ಪರ್ಮನೆಂಟ್ ಅಲ್ಲ. ಆಸ್ತಿ ಹೋಗ್ಬಿಡುತ್ತಂತೆ. ನಾನು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾ ಇದ್ದೀನಿ. ಇವೆಲ್ಲ ನಾವು ಕಣ್ಣಾರೆ ನೋಡಿರೋದು. ಬರೀ ಓದ್ಬಿಟ್ಟು ಇವಾಗ ನಾನು ವಾಸ್ತವದಲ್ಲಿ ಬಂದು ಮಾತಾಡ್ತಾ ಇಲ್ಲ. ಇದು ಎಡಿಟಿಂಗ್ ವಿಡಿಯೋ ಅಲ್ಲ, ರಾ ವಿಡಿಯೋ ಇದು. ಡೈರೆಕ್ಟಾಗಿ ಮಾತಾಡ್ತಾ ಇರೋದು. ನಾನು ಎಡಿಟೂ ಮಾಡಲ್ಲ, ಎಡಿಟ್ ಮಾಡೋಕ್ಕೂ ನಾನು ಇಷ್ಟಪಡಲ್ಲ. ಅದು ನಾನು ಅದು ಮಾಡಕ್ಕೆ ಹೋದ್ರೆ ಟೈಮ್ ವೇಸ್ಟು. ಹಿಂಗೆ ಡೈರೆಕ್ಟಾಗಿ ರೆಕಾರ್ಡ್ ಮಾಡೋದು, ಅಪ್ಲೋಡ್ ಮಾಡ್ತಾ ಇರೋದೆ. ಲ್ಯಾಪ್ಟಾಪು, ಕ್ಯಾಮ್ರಾ ತಗೊಂಡಿದ್ದೀವಿ, ರೆಕಾರ್ಡ್ ಮಾಡೋದು, ಮೈಕ್ ತಗೊಂಡಿದ್ದೀವಿ, ಹಂಗೆ ಅಪ್ಲೋಡ್ ಮಾಡೋದು. ಏನೋ ನನ್ನ ಮಗ ಸ್ವಲ್ಪ ಹೇಳ್ಕೊಟ್ಟ, ನನ್ನ ಮಗಳು ಹೇಳ್ಕೊಟ್ಟವಳೆ, ಸ್ವಲ್ಪ ತಿಳ್ಕೊಂಡು ಮಾಡೋದು ಅಷ್ಟೇ. ಸುಮ್ಮನೆ ನಾನು ಓದ್ಕೊಂಡು ಬಯಾಟ್ ಮಾಡ್ಕೊಂಡು ಬಂದಿಲ್ಲ ಹೇಳ್ತಾ ಇಲ್ಲ. ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾನು ತಿಳಿಸೋದು. ಯಾಕಂದ್ರೆ ಡೈರೆಕ್ಟಾಗಿ ನಾವು ಮಾತಾಡ್ತೀವಲ್ಲ, ಅವಾಗಿಂಥ ವಿಷಯಗಳು ಡೈರೆಕ್ಟಾಗೇ ಮಾತಾಡಬೇಕು. ಬರ್ಕೊಂಡು ಮಗ್ ಮಾಡ್ಕೊಂಡು ಬಯಾಟ್ ಮಾಡ್ಕೊಂಡು ಬಂದು ಓದ್ತಾರಲ್ಲ, ಹಂಗಲ್ಲ ಇದು. ಡೈರೆಕ್ಟ್ ನಾ 1 ಅವರ್ ಮಾತಾಡ್ತೀನಿ. 1 ಅವರ್ 5 ನಿಮಿಷ ಫಸ್ಟ್ ವಿಡಿಯೋಗಳೆಲ್ಲ ನೋಡಿ ಹಂಗೆ ಮಾತಾಡಿ ನಾನ್ ಸ್ಟಾಪ್. ಇವಾಗ ಅದನ್ನ ಮೂರ್ ಪಾರ್ಟ್ ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಇವಾಗ ಪಾರ್ಟ್ 1, ಪಾರ್ಟ್ 2 ನೋಡಿರೋನು ಹುಷಾರಾಗ್ಬಿಡ್ತಾನೆ. ಪಾರ್ಟ್ 3 ನೋಡೋನು ಇನ್ನೂ ಹುಷಾರಾಗ್ಬಿಡ್ತಾನೆ. ಗ್ರಾಮ ದೇವತೆ ವಿಸಿಟೇ ಕೊಟ್ಟಿರಲ್ಲ. ಆ ಊರಲ್ಲಿ ಇರ್ತಾರೆ, ಅಲ್ಲಿ ಓಡಾಡ್ತಾ ಇರ್ತಾರೆ, ಬೇರೆಯವರೆಲ್ಲ ಹೋಗಿ ಬರ್ತಾ ಇರ್ತಾರೆ. ಹೋಗಿ ಭಯ ಭಕ್ತಿಯಿಂದ ಗ್ರಾಮ ದೇವತೆಗೆ ಕೈ ಮುಗ್ದು ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡಮ್ಮ ಅನ್ಕೊಂಡು ಬೇಡ್ಕೊಂಡ್ರೇನೆ ದೇವರು ಪರಿಹಾರ ಮಾಡ್ತಾರೆ. ಈ ಭಯ ಭಕ್ತಿ ಮನುಷ್ಯರಲ್ಲಿ ಬರಬೇಕು, ಅವೇರ್ನೆಸ್ ಬರಬೇಕು. ಅದು ನಾನು ತಿಳಿಸ್ತಾ ಇರೋದು. ದಯವಿಟ್ಟು ಈ ವಿಡಿಯೋ ನೋಡಿರೋರು ಹೋಗಿಲ್ವಾ ಹೋಗಿ, ಇಲ್ಲಾಂದ್ರೆ ಪೆಂಡಿಂಗ್ ಆಗತ್ತೆ, ಮಕ್ಕಳಾಗಲ್ಲ, ಟೆನ್ಷನ್ನು. ಎಷ್ಟೋ ಜನ ನೋಡಿದ್ದೀವಿ, ಎಷ್ಟೋ ಫ್ಯಾಮಿಲೀಸ್ ನೋಡಿದ್ದೀವಿ. ಅವ್ರು ತಿಳ್ಸಲ್ಲ ಆಚ್ ಕಡೆ. ಅವರು ಆಚ್ ಕಡೆ ಸುಮ್ಮನೆ ನಕ್ಕೊಂಡಿರ್ತಾರೆ. ಅಂದ್ರೆ ಒಳಗಡೆ ಅವ್ರಿಗೆ ತುಂಬಾ ನೋವಿರುತ್ತೆ. ನಮ್ಗೆ ಗೊತ್ತು ಅದು. ನಮ್ಗೆ ಒಂದ್ ಪರ್ಸನ್ದು ಪಲ್ಸು ನಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಹೆಂಗೆ ಮನುಷ್ಯ ಅಂದ್ಬಿಟ್ಟು. ಯಾಕಂದ್ರೆ ನಾವು ಸಾವಿರಾರು ಮನೆ ನೋಡಿರ್ತೀವಿ, ಲಕ್ಷಾಂತರ ಜನ ನೋಡಿರ್ತೀವಿ. ನಾವು ಬೆಂಗಳೂರಲ್ಲಿ ಬೆಳೆದಿರೋದನ್ನ ಎಷ್ಟು ಜನ ನೋಡಿಲ್ಲ. ಕೆಲವರು ಏನು ನೋಡಿರಲ್ಲ. ಮನೆ ಆಯ್ತು, ಕೆಲಸ ಆಯ್ತು, ಅಷ್ಟೇ. ಅಷ್ಟೇ ಲೈಫು. ತಿನ್ನೋದು, ಮಲಗೋದು, ಎದ್ದೇಳೋದು, ಕೆಲ್ಸಕ್ಕೆ ಹೋಗೋದು, ಬರೋದು. ಅಷ್ಟೇ ಲೈಫು. ಒಂದು ಸಮಾಜ ಸೇವೆ ಮಾಡಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಲ್ಲ. ಸಮಾಜ ಸೇವೆ ಅಂದ್ರೆ ಒಂದು 10 ಜನಕ್ಕೆ ವಾಸ್ತು ನೋಡಿ ಏನು ಹೇಳಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಪೂಜೆ ಮಾಡಲ್ಲ, ಹಂಗಿರೋದು ಸೋಂಬೇರಿಗಳು. ಅಪ್ಪ ಅಂತ ಸೋಂಬೇರಿಗಳಿದ್ದಾರೆ. ಅಂಥವ್ರಿಗೆ ಮಕ್ಕಳಾಗಲ್ಲ. ಸೋಂಬೇರಿತನ ಬಿಟ್ಟು ದೇವ್ರ ಭಕ್ತಿಯಿಂದ ಒಂದು ಗ್ರಾಮ್ಯತೆ ವಿಸಿಟ್ ಕೊಟ್ಟು ಒಂದು ಮಾಡಿ ಮಕ್ಕಳು 100% ಆಗ್ತಾರೆ. ಓಕೆನಾ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡಿ. 5 ಲ್ಯಾಂಗ್ವೇಜ್ ಇದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ 23 ನಿಮಿಷ ಆಗೋಯ್ತು. ನಾನು ಬರ್ತೀನಿ. ತಿರ್ಗಾ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಬೇರೆ ಕಾನ್ಸೆಪ್ಟಲ್ಲಿ ಬರ್ತೀನಿ, ಬೇರೆ ಕಂಟೆಂಟಲ್ಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಮಾತಾ ಪಿತಾ ಗುರುದೈವಂ. ಓಂ ಸಾಯಿರಾಮ್.